ವೀರಾಪುರ ಪುನರ್ವಸತಿ ಕೇಂದ್ರದಲ್ಲಿ ಮಧ್ಯರಾತ್ರಿ ಕಳ್ಳತನ 1 ಕೆಜಿ ಬೆಳ್ಳಿ ನಗದು ದೋಚಿ ಖದೀಮರ ಪರಾರಿ. ಬಾಗಲಕೋಟೆ ತಾಲೂಕಿನ ವೀರಾಪುರ ಪುನರ್ವಸತಿ ಕೇಂದ್ರದಲ್ಲಿ ಮಧ್ಯರಾತ್ರಿ ಕಳ್ಳತನ ನಡೆದಿದ್ದು, ಕಳ್ಳರು ಮನೆಯ ಬೀಗ ಒಡೆದು ಬೆಳ್ಳಿ ನಗದು ಹಾಗೂ ಮೊಬೈಲ್ ದೋಚಿ ಪರಾರಿಯಾದ ಘಟನೆ ನಡೆದಿದೆ. ವೀರಾಪುರ ಪುನರ್ವಸತಿ ಕೇಂದ್ರದಲ್ಲಿರುವ ಅನಂತಮೂರ್ತಿ ಅವರಿಗೆ ಸೇರಿದ ಮನೆಯಲ್ಲಿ ಬಾಡಿಗೆಗೆ ವಾಸವಾಗಿದ್ದ ಶಿವು ಕಟಗೇರಿ ಅವರ ಒಡವೆಯು ಹಾಗೂ ಹಣ ಕಳ್ಳತನವಾಗಿದ್ದು, ರಾತ್ರಿ 1 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ಗಮನಿಸಿದ ಖದೀಮರು ಕಿಲಿ ಹಾಕಿದ್ದ ಮನೆಯ ಬೀಗವನ್ನು ಒಡೆದು ಒಳಪ್ರವೇಶಿಸಿದ್ದಾರೆ. ಮನೆಯ ಬೆಡ್ರೂಮ್ನಲ್ಲಿದ್ದ ಟ್ರೆಜರಿ ಲಾಕರ್ನ್ನು ಒಡೆದು ಸುಮಾರು 1 ಕೆಜಿ ಬೆಳ್ಳಿ, 16,000 ರೂಪಾಯಿ ನಗದು ಹಾಗೂ 1 ಮೊಬೈಲ್ನ್ನು ಕಳ್ಳತನ ಮಾಡಿದ್ದಾರೆ. ಅಲ್ಲದೆ ಮನೆಯಲ್ಲಿದ್ದ ಸಾಮಗ್ರಿಗಳನ್ನು ಚೆಲ್ಲಾಪಿಲ್ಲಿಯಾಗಿ ಎಸೆದು ಹಿತ್ತಲ ಬಾಗಿಲಿನಿಂದ ತಪ್ಪಿಸಿಕೊಂಡಿದ್ದಾರೆ. ಘಟನೆಯ ಮಾಹಿತಿ ದೊರೆತ ತಕ್ಷಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣವು ಕಲಾದಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಕಳ್ಳರ ಪತ್ತೆಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ್ದು, ಪುನರ್ವಸತಿ ಕೇಂದ್ರದಲ್ಲಿ ರಾತ್ರಿ ಕಾಲದ ಭದ್ರತೆ ಹೆಚ್ಚಿಸುವಂತೆ ನಿವಾಸಿಗಳು ಆಗ್ರಹಿಸಿದ್ದಾರೆ. ನಾವು ನಿನ್ನೆ ಅಲ್ಲೇ ನಮ್ಮ ಅವ್ರ ಮನೆಗೆ ಊಟಕ್ಕಂತ ಹೋಗಿವ್ರಿ ರಾತ್ರಿ 8 ಗಂಟೆ ಸುಮಾರು. ಅಲ್ಲೇ ನಾನು ಊಟ ಮಾಡಿ ಅದು ನಿದ್ದೆ ಹತ್ತೈತಿ ಮಲ್ಕೊಂಡ್ಬಿಟ್ಟಿನಿ ಟಿವಿ ನೋಡ್ಕೊಂತ. ಈಗ ನಾ ಮುಂಜಾನೆ ಇಲ್ಲಿ ಬಂದು ನೋಡ್ತೀನಿ, ಬಾಗಿಲ ಹಾಕಿದ್ರೆ ಎಲ್ಲ ಡೋರ್ ಕ್ಲೋಸ್ ಆಗಿತ್ತು. ಯಾಕಂದ್ರೆ ಅವರು ಅಲ್ಲ DP ಆಫ್ ಮಾಡಿ ಅಷ್ಟು ಲೈಟ್ ಆಫ್ ಮಾಡಿ ಅದನ್ನ ಇದು ಚಾವಿದು ಅದನ್ನು ಲಾಕ್ ಕಟ್ ಮಾಡಿ ಇದು ಏನಂತ ಸ್ಕ್ರೂ ಬಿಚ್ಚಿ ನೋಡಿದ್ದು. ಯಾವಾಗ ನಾ ಹಿಂದಿರ ಹಿತ್ತಲ ಬಾಗಿಲ ಬಂದು ನಾನು ನೋಡಿದ ಮೇಲೆ ಗೊತ್ತಾಗಿದ್ದಿರಿ ಇದು ನನಗೆ. ಇಲ್ಲಿ ಯಾಕಂದ್ರೆ ಮೇಲೆ ಹತ್ತಿ ಬಂದ ನೋಡ್ತೀನಿ, ಒಳಗೆ ಅಷ್ಟು ಎಲ್ಲ ಚಿಲ್ಲಾಪಿಲ್ಲ ಮಾಡಿದ್ದಿದ್ದೀನಿ ಎಲ್ಲ ಅಷ್ಟು. ಅಲ್ಲಿ ಹಿಂಗಾಗಿ ನಾನು ಇವಾಗ ಕಲಾದಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಂತ ಹೇಳಿ ವಿಚಾರ ಮಾಡಾಕತ್ತೀನಿ ನೋಡಿ ಸರ್. ಅಷ್ಟೇ ಬಂಗಾರ ಸಾಮಾನ್ಯ ಈ ಮನ್ಯಾಗ ನಾವೇನು ಇಟ್ಟಿದ್ದಿಲ್ಲ ರೀ. ನನ್ನ ಮಕ್ಕಳದು ಬೆಳ್ಳಿ ಸಾಮಾನು ಇದ್ದವು. ಬೆಳ್ಳಿ ಸಾಮಾನು ಅಂದ್ರೆ ಹೆಚ್ಚು ಕಡಿಮೆ ಒಂದು ಅರ್ಧ ಕೆಜಿ ನನ್ನ ಮಕ್ಕಳ ಸಾಮಾನು ರೀ. ಒಂದಿಷ್ಟು ಗಣಪತಿ ಸವಾರಿನೊಳಗೆ ಬೆಳ್ಳಿ ಆರತಿ ಸೆಟ್ಟು ಅವು ತೊಗೊಂಡಿದ್ದೀವಿ ರೀ. ಅವು ಒಂದು ಅರ್ಧ ಕೆಜಿ ಆಗ್ತಿದ್ದು. ಯಾಕಂದ್ರೆ ನಾನು ಇನ್ನೂ ಅಲ್ಲಿ ನೋಡಿಲ್ಲ ರೀ. ಯಾಕಂದ್ರೆ ಅಲ್ಲೇ ಒಳಗೆ ಇಟ್ಟಿದ್ದೆ ನಾನು ಟ್ರೆಜರಿ ಒಳಗೆ. ಅವು ಅಲ್ಲಿ ಈಗ ಸ್ಟೇಷನ್ ಯಾರು ಪೊಲೀಸ್ ಅಧಿಕಾರಿಗಳು ಯಾರು ಬಂದು ಈಗ ಏನು ನೋಡ್ತಾರಲ್ಲ, ಅದು ನೋಡಿದ ಮೇಲೆ ಗೊತ್ತಾಗೋದ್ರಿ. ಈಗ ಏನೇನು ಹೋಗ್ಯಾವು. ದುಡ್ಡು ಮಾತ್ರ 16,000 ರಿಂದ 17,000 ರೂಪಾಯಿ ನನ್ನ ತೆಗೆದ್ರು ಕ್ಯಾಶ್. ಆ ಕ್ಯಾಶ್ ಇಲ್ಲ. ಮತ್ತು ನನ್ನ ಮಕ್ಕಳ ಮೊಬೈಲ್, ಹೊಸ ಮೊಬೈಲ್ ಚಾರ್ಜರ್ ಸಮೇತ ಎಲ್ಲ ತೊಗೊಂಡೋಗ್ಯಾರ. ಅಷ್ಟು ಇದನ್ನೆಲ್ಲ ಈ ರೀತಿ ಮಾಡಿ ಹೋಗ್ಯಾರ ಸರ್. ಅದು ರಾತ್ರಿ ಎಷ್ಟು ಗಂಟೆಗೆ ಆಗೈತೆ ಅಂತ ನನಗೂ ಗೊತ್ತಾಗಿಲ್ಲ. ನಾನು ಮುಂಜಾನೆ ಬಂದು ನೋಡಿದ ಮೇಲೆ ಗೊತ್ತಾಗಿರೋದು ನೋಡಿ ಸರ್. ಸರ್ ಇದು ನಾವು ಬಾಡಿಗೆ ಮನೆ ರೀ. ಈ ಬಾಡಿಗೆ ಮನೆ ಒಳಗೆ ನಾವು 3 ವರ್ಷ ಆತ್ರಿ ಬಂದಿದ್ದು. ಈ ರೀತಿ ಒಮ್ಮೆ ಏನೂ ಆಗಿದ್ದಿಲ್ಲ. ಇದು ಫಸ್ಟ್ ಟೈಮ್ ಆಗಿರೋದು ಸರ್. ಇದು ವೀರಾಪುರ RC ಸರ್. ಇಲ್ಲೇ ಸಿಮಿಕೆರೆ ಬೈಪಾಸ್ ವೀರಾಪುರ RC ಒಳಗೆ ಅನಂತಮೂರ್ತಿ ಸರ್ ಮನೆ ರೀ ಇದು.